ಮತ್ತೆ ಅವ್ನು ಹಂಗೆ ಬಿಟ್ಟಿದ್ದೀರಲ್ಲ ಮಾಡ್ತಿದ್ದೀರಲ್ಲ ಅಂತ ಸರ್. ನಾನು ನಿಮ್ಗೆ ಸಾಲ ಕೊಡ್ಬೇಕು. ನಾನು ಇಷ್ಟು ಮತ್ತೆ ನನ್ನ ಕೆಲಸ ನಾನು ಮಾಡ್ತಾನೆ ಇದ್ದೀನಿ. ಪೊಲ್ಯೂಟಿಂಗ್ ಕೆಟ್ಟವ್ರಿಗೆ ಮುಂದುವರ್ಸಂಗಿಲ್ಲ ನಿಲ್ಸ ಅಂತ ಹೇಳ್ಬೇಕು. ಅವಾಗ ದುಡ್ಡು ಕೊಡ್ತಾನೆ, ನೀವು ಕೊಡಲ್ಲ. ಸರ್ ನೀವು ಯಾಕೆಂದ್ರೆ ಅದೇ ಜೊತೆ ಸ್ವಲ್ಪ ನಿಮಗೂ ಬರ್ತದೆ. ಇದು ಕರ್ಮ ದೇಶದ್ದು. ಅಷ್ಟೆಲ್ಲ ಬೆನ್ನಿಗೆ ಹೆಂಗೆ ಬಿಡ್ತೀರಿ ಅವ್ನಿಗೆ? ಫಸ್ಟ್ ಕ್ಲಿಯರ್ ಮಾಡಯ್ಯ, ಆಮೇಲೆ ಮಾಡ್ತೀವಿ ಬಿಡೋದು. ಅವಾಗ ಭಯ ಬರ್ತಾವನಿಗೆ ಮಾಡ್ತಾನೆ. ನೀವು ಮಾಡಲ್ಲ, ಅವನ್ನೆಲ್ಲ ಖಾಲಿ ಮಾಡ್ಕೊಂಡು ಲಾಸ್ಟ್ಗೆ ನೀವು ದುಡ್ಡು ಕೊಡಲ್ಲ. ಜಮೀನು ಎಲ್ಲ ತೊಗೊಂಡೋಗ್ಬಿಡ್ತಾನೆ, ಕ್ಲೀನ್ ಮಾಡ್ತಾನೆ. ಕಲ್ಲಲ್ಲಿ ತಗೊಂಡ್ಬಿಟ್ಟು ಸ್ಕೆಲ್ಟನ್ ಈ ರಣದ್ದು ತಿಂದ್ಬಿಟ್ಟು ಮಾಂಸ ಎಲ್ಲ ಬರೀ ಬೆಳೆದ್ಬಿಟ್ಟಲ್ಲ ಎಲುಬು ಹಂಗೆ ಬಿಟ್ಟು ಹೋಗ್ತಾನೆ. ನೋಡಿ ಅಲ್ಲಿ ಕಾಣ್ತಾ ಇದೆ ಎಲುಬುಗಳು. ಇದು ಬಿಟ್ಟು ಆಪರೇಟಿಂಗ್ ಫಿಲ್ ಆಪರೇಟಿಂಗ್. ಈ ಗಾಮ್ ಅನ್ನುವಂತಹ ಕಾರ್ಯಕ್ರಮವನ್ನು ಎಲ್ಲ ಕಡೆಗಳಲ್ಲಿ ಆಯೋಜನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಂಬಂಧಪಟ್ಟಂತೆ ನಮ್ಮ ಕಾನೂನು ಸೇವಾ ಸಮಿತಿಗಳಿರ್ಬೋದು, ಆಯಾ ತಾಲೂಕಿನ ಅಥವಾ ಜಿಲ್ಲೆಯ ವಕೀಲರ ಸಂಘಗಳಿರ್ಬೋದು, ಅವುಗಳ ಜೊತೆಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಅದ್ರ ಜೊತೆಯಲ್ಲಿ ಆರೋಗ್ಯ ಇಲಾಖೆ ಇರ್ಬೋದು, ಅವರೆಲ್ಲರೂ ಕೈ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೊಟ್ಟು ಎಲ್ಲಿ ಯಾವ ಪ್ರದೇಶದಲ್ಲಿ ಯಾವ ವೃಂದವನ್ನು ನಾವು ನಿಗದಿ ಮಾಡಿಕೊಂಡು ಅಂಥ ಕಡೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದನ್ನು ತುಂಬ ಜಾಗರೂಕರಾಗಿ ಅದನ್ನು ಆಯ್ಕೆ ಮಾಡಿಕೊಂಡು ಯಾವ ಪ್ರದೇಶಕ್ಕೆ ಅದನ್ನು ನಾವು ಯಾವ ಜನಾಂಗಕ್ಕೆ ನಾವು ಅದನ್ನು ಮುಟ್ಟಿಸ್ಬೇಕು ಅಂಥವರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಎಲ್ಲ ಕಡೆಗಳು ಕೂಡ ಆಯೋಜನೆ ಆಗ್ತಾ ಬರ್ತಾ ಇದ್ದಾವೆ. ಬಂದರೆ ನಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ದೇಶ ಬೆಳೀಬೇಕು ಅಂತಂದಾಗ ಆ ದೇಶದಲ್ಲಿರುವಂತಹ ಯುವ ಜನತೆ ಒಳ್ಳೆ ರೀತಿಯಲ್ಲಿ ಬೆಳೆದು ಒಳ್ಳೆ ದಿಕ್ಕಿನ ಕಡೆಗೆ ಸಾಗಿದಾಗ ಮಾತ್ರ ಅಂತಹ ದೇಶ ಒಳ್ಳೆ ರೀತಿಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ದೇಶದ ಅಭಿವೃದ್ಧಿ ಅನ್ನುವಂಥ ಒಂದು ವಿಚಾರ ಬಂದಾಗ ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿದೆ ಇತ್ತೀಚಿನ ಜಾಗತಿಕ ವಿದ್ಯಮಾನಗಳಲ್ಲಿ ಏನೆಲ್ಲ ನಡೀತಾ ಇದೆ ಅಂತೇಳಿ. ಕೆಲವೊಂದಿಷ್ಟು ದೇಶಗಳನ್ನ ಮುಂಚೂಣಿಯಲ್ಲಿರುವಂಥ ದೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಹಿಂದುಳಿದ ದೇಶಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಚಿತ್ರಣ ನೀವು ಕಣ್ಣು ಮುಂದೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದಿಷ್ಟು ದೇಶಗಳ ಹೆಸರುಗಳನ್ನು ನಾನು ನಿಮಗೆ ಹೇಳ್ತೀನಿ. ನಮಗೆ ಸಮಾಜದ ಕುರಿತಂತೆ ಕೆಲವೊಂದಿಷ್ಟು ಸಾಮಾನ್ಯ ಜ್ಞಾನ ಇದ್ದು ನಿಮಗೆ ಆ ಕಣ್ಣು ಮುಂದೆ ಆ ಚಿತ್ರಗಳು ನಿಮಗೆ ಬರುತ್ತೆ. ಅಮೆರಿಕ ಅಂತ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ, ತುಂಬ ದೊಡ್ಡ ದೇಶ, ಚೆನ್ನಾಗಿ ಬೆಳೆದಿರುವಂತಹ ದೇಶ, ಆರ್ಥಿಕವಾಗಿ, ರಾಜಕೀಯವಾಗಿ ಅಥವಾ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದಂಥ ಒಂದು ಮನ್ನಣೆಯನ್ನು ಹೊಂದಿರುವಂಥ ದೇಶ. ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು. ಸೊ ಇವೆಲ್ಲವೂ ಸಮವಾಗಿ ಪೈಪೋಟಿ ಕೊಡುವಂತಹ ಒಂದು ದೇಶವಾಗಿ ಒಂದು ದೇಶ ಬೆಳೀತಾ ಇದೆ. ಯಾವುದಿರ್ಬೋದು, ನಮ್ಮ ನೆಚ್ಚಿನ ಭಾರತ ದೇಶ. ಈ ಎಲ್ಲ ರಾಜ್ಯಗಳು ಕೂಡ ಸಮಾನವಾಗಿ ಪೈಪೋಟಿ ಕೊಡುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇದೆ. ಹಾಗಿದ್ರೆ ಬೇರೆ ದೇಶಗಳು ಸಾಕಷ್ಟು ಇದೆಯಲ್ವಾ? ಸೊ ಅವುಗಳ ಆ ಎಲ್ಲ ದೇಶಗಳನ್ನು ಹೊರತುಪಡಿಸಿ ಭಾರತವೇ ಏಕೆ ಇಷ್ಟು ವೇಗವಾಗಿ ತುಂಬ ಶೀಘ್ರವಾಗಿ ಆ ಬೆಳವಣಿಗೆ ಕಡೆಗೆ ಸಾಗ್ತಾ ಇದೆ ಅಂತ ನಾವು ನೋಡಿದಾಗ ನಮಗೆ ಮೊಟ್ಟ ಮೊದಲಿಗೆ ಕಣ್ಣಿಗೆ ಬೀಳುವಂಥದ್ದು ಯಾವುದೇ ನಮ್ಮ ದೇಶದ ಸಂಪತ್ತು, ಅದು ಈ ದೇಶದ ಜನಸಂಖ್ಯೆ. ಸೊ ಬರೀ ಜನಸಂಖ್ಯೆ ಇದ್ರೆ ಸಾಕಾಗಿದ್ರೆ ನಮ್ದೇ ಯಾವುದೇ ಒಂದು ದೇಶ ಅಷ್ಟು ಶೀಘ್ರವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ನಾವು ಯೋಚನೆ ಮಾಡಿ ನೋಡಿದಾಗ ಖಂಡಿತ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ದೇಶಗಳಲ್ಲಿ ಜನಸಂಖ್ಯೆ ಇದೆ, ಆದರೆ ಆ ಜನಸಂಖ್ಯೆಯಲ್ಲಿ ವೃದ್ಧರ ಪ್ರಮಾಣ ತುಂಬ ಜಾಸ್ತಿ ಇದೆ. ಸೊ ಆ ವೃದ್ಧರ ಪ್ರಮಾಣ ಜಾಸ್ತಿ ಇರುವಂಥ ದೇಶಗಳು ಅವು ಬಡತನದ ಕಡೆಗೆ ಸಾಗುವಂತಹದನ್ನು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಚೀನಾವನ್ನೇ ಕೂಡ ತಗೊಳ್ಳಿ. ಅಲ್ಲಿ ಮೊದಲು ಅದು ತುಂಬ ವೇಗವಾಗಿ ಬೆಳೀತಾ ಇತ್ತು, ಆದರೆ ಅಲ್ಲಿ ಮೊದಲು ಜನಸಂಖ್ಯೆ ತುಂಬ ದೊಡ್ಡ ದುಷ್ಪರಿಣಾಮ ಅನ್ನೋ ರೀತಿಯಲ್ಲಿತ್ತು. ಆದರೆ ನಂತರ ಅದನ್ನು ಅವರು ಆ ಸಮಯದಲ್ಲಿ ಯೂತ್ಸ್ ಜಾಸ್ತಿ ಇದ್ದಿದ್ದರಿಂದ ಅದನ್ನು ಬಳಸ್ಕೊಂಡು ಆ ದೇಶವನ್ನು ಪ್ರಗತಿಯ ಕಡೆ ತಗೊಳ್ತಾ ಬಂದರು. ಹಾಗಾಗಿ ಆ ದೇಶ ಬೆಳವಣಿಗೆಯನ್ನು ಕಾಣ್ತಾ ಬಂತು. ಅದು ಇತ್ತೀಚಿನ ದಿನಗಳಲ್ಲಿ ಆ ಜನಸಂಖ್ಯೆ ನಿಯಂತ್ರಣವನ್ನು ಹೇರಿದ್ರು. ಆ ಕಾರಣದಿಂದಾಗಿ ಅಲ್ಲಿ ಯುವಕರ ಸಂಖ್ಯೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಆ ದೇಶಕ್ಕೂ ಕೂಡ ಈಗ ಅದೊಂದು ಚಿಂತೆಯಾಗಿ ಕಾಡ್ತಾ ಇದೆ. ಅದೇ ಒಂದು ವಿಚಾರವನ್ನು ನಮ್ಮ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದರೆ ಖಂಡಿತವಾಗ್ಲೂ ನಮ್ಮ ದೇಶ ಎಷ್ಟು ಸದೃಢವಾಗಿದೆ ಅಂದರೆ ನಮ್ಮ ದೇಶದ 40% ಹೆಚ್ಚು ಪ್ರಮಾಣದಲ್ಲಿ ಯುವ ಜನತೆ ಇದೆ. ಆ ಕಾರಣದಿಂದಾಗಿ ಇವತ್ತು ಇಡೀ ಜಾಗತಿಕ ವಿದ್ಯಮಾನಗಳಲ್ಲಿ ಭಾರತ ಏಕೆ ಇಷ್ಟು ಪ್ರಬುದ್ಧಮಾನವಾಗಿ ಬೆಳೀತಾ ಇದೆ ಅಂದರೆ ಅದಕ್ಕೆ ಕಾರಣವಾಗಿರುವಂಥದ್ದು ನಮ್ಮ ದೇಶದ ಯುವ ಜನತೆ. ಸೊ ಈ ಯುವ ಜನತೆ ಅನ್ನೋಂಥ ವಿಚಾರ ಬಂದಾಗ ಈ ಡಾನ್ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇರೋದು ಯಾಕೆ ಅಂತ ನಮಗೆ ಅರ್ಥ ಆಗ್ಬೋದು. ಒಂದು ದೇಶ ಸದೃಢವಾಗಿ ಬೆಳಿಬೇಕು ಅಂದರೆ ಯುವ ಜನತೆ ತುಂಬ ಮುಖ್ಯವಾಗಿರುತ್ತೆ. ಅಂಥ ಯುವ ಜನತೆ ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ, ಯಾವೆಲ್ಲ ವಿಚಾರಗಳನ್ನ ಅಳವಡಿಸ್ಕೊಳ್ತಾ ಇದೆ, ಇದನ್ನೆಲ್ಲ ಪರಿಗಣನೆ ಮಾಡಿದಂಥ ಸರ್ಕಾರಗಳಾಗಿರ್ಬೋದು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯಗಳಾಗಿರ್ಬೋದು, ಆ ಒಂದು ಯುವ ಜನತೆಯನ್ನು ಸರಿ ದಾರಿಯ ಕಡೆಗೆ ತಗೊಂಡು ಹೋಗಬೇಕು. ಆ ಜವಾಬ್ದಾರಿ ಕೂಡ ಕೇವಲ ಆ ಮಾತಾಪಿತೃಗಳದಷ್ಟೇ ಅಲ್ಲ, ಸರ್ಕಾರದ್ದು ಕೂಡ ಇರುತ್ತೆ. ಜೊತೆಗೆ ಶಾಲಾ ಕಾಲೇಜಿನ